ಅವ್ರಿಗೆ ಮೂರನೇ ಕಣ್ಣು ಓಪನ್ ಮಾಡಿಸಿದ್ರಲ್ಲ ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಹೋದ ಜನ್ಮದಲ್ಲಿ ನೀವು ಇದೇ ಆಗಿದ್ರಿ, ಈ ಜನ್ಮದಲ್ಲಿ ಈ ಥರ ಆಗ್ತೀರಾ ಅಂತ ಹೇಳಿದ್ರಲ್ಲ, ಅದು ಇನ್ನೂ ತುಂಬಾ ಒಂಥರ ಆಶ್ಚರ್ಯವಾಗಿತ್ತು ಮತ್ತು ತುಂಬ ಖುಷಿಯಾಗಿತ್ತು ನನಗೆ. ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಫುಲ್ ಡೇ ವ್ಲಾಗ್ ಮಾಡೋಣ, ತುಂಬ ದಿನ ಆಗಿದೆ ಅಂತೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಡೋರ್ ಓಪನ್ ಮಾಡಿದರೆ ಈ ನಡುವೆ ಚಳಿ ಇರುವ ಕಾರಣ ಗಿಡಗಳೇ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಶಾಂಪೂಯಿಂದ ನೀರು ಸ್ಪ್ರೇ ಮಾಡೋಣ ಅಂದ್ಕೊಂಡು ಗಿಡಗಳಿಗೆಲ್ಲ ಮಾಡ್ತಾ ಇದ್ದೀನಿ. ಅದು ಅಲ್ದಿರ ನಮ್ಮ ಮನೆ ಮುಂದೆ ಮಾವಿನ ಮರ ಇದೆಯಲ್ವ, ಅದನ್ನು ನೆರಳು ಬಿಡುತ್ತೆ ಗಿಡಗಳ ಮೇಲೆ, ಹಾಗಾಗಿ ಗಿಡ ಸರಿಯಾಗಿ ಬರ್ತಾ ಇಲ್ಲ. ಅಷ್ಟರಲ್ಲಿ ನೀರು ಹಾಕ್ತಾ ಇದ್ನಲ್ವ, ಅದನ್ನು ನಾನು ಹೊರಗಡೆ ಹೋಗಿದ್ದು ನೋಡಿದ್ರೆ ಸಾಕು, ಅಕ್ಕಪಕ್ಕ ಇರೋ ನಾಯಿಗಳು ಓಡಿ ಬರ್ತಾರೆ. ಸರಿ, ಅವ್ರಿಗೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರಿಗೆ ಹಾಲು ಹಾಕಿದೆ, ಮನೆ ಮುಂಭಾಗ ಕ್ಲೀನ್ ಎಲ್ಲ ಮಾಡಿದೆ. ಇವಾಗ ಮನೆ ಒಳಗಡೆ ಬಂದು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿಬಿಟ್ಟು ಆಮೇಲೆ ನಾನು ಬಿಸಿ ನೀರು ಕುಡಿಯೋಣ ಅಂತ ಅಂದ್ಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲನೂ ಹಾಕ್ತಾಯಿದ್ದೀನಿ. ಅದರಲ್ಲಿ ಹಾಗೆ ಮುದ್ರಿ ತುರುಕ್ಬಿಟ್ರೆ ಸರಿಯಾಗಿ ವಾಶ್ ಆಗಲ್ಲ. ಹಾಗಾಗಿ ಅದನ್ನೆಲ್ಲ ಹೊರಗಡೆ ತೊಗೊಂಡು ಮಿಷಿನಿಂದ ಬಟ್ಟೆ ಎಲ್ಲ ಹೊರಗಡೆ ತೊಗೊಂಡು ನೀಟಾಗಿ ಒದ್ರಿ ಅದರಲ್ಲಿ ಹಾಕ್ತೀನಿ. ತುಂಬ ಜಾಸ್ತಿ ಹಾಕಲ್ಲ, ನಾನು ಮುಕ್ಕಾಲು ಭಾಗ ಬಟ್ಟೆ ಹಾಕ್ತೀನಿ. ಯಾಕಂದರೆ ಅದು ರೌಂಡ್ ಮಾಡುವಾಗ ಖಾಲಿ ಇರಬೇಕು ಜಾಗ, ಆವಾಗಲೇ ಚೆನ್ನಾಗಿ ವಾಶ್ ಆಗೋದು. ಸರಿ, ಅದಾದಮೇಲೆ ಮಿಷಿನ್ ಆನ್ ಮಾಡಿಬಿಟ್ಟು ಸ್ವಲ್ಪ ಗಂಜಿ ಕುಡಿಯೋಣ ಅಂತೇಳಿ ಕಿಚನ್ನಿಗೆ ಬಂದೆ. ಗಂಜಿ ಮಾಡಿ ಎಲ್ಲರಿಗೂ ಕೊಡೋಣ, ನಾನು ಒಂದು ಗ್ಲಾಸ್ ಕುಡಿಯೋಣ ಅಂತ. ಯಾಕಂದರೆ ಕಾಫಿ ಟೀ ಏನೂ ಮಾಡಿಲ್ಲ ಅವತ್ತು. ಬೆಳಗ್ಗೆ ಟೈಮು ಕಾಫಿ ಟೀ ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಆಮೇಲೆ ತಿಂಡಿ ಆದಮೇಲೆ ಕಾಫಿ ಟೀ ತಗೊಳ್ತೀನಿ. ಇವಾಗ ಎದ್ದ ತಕ್ಷಣ ಎಲ್ಲರಿಗೂ ಕಾಫಿ ಟೀ ಜಾಗದಲ್ಲಿ ಗಂಜಿ ಕೊಡ್ತೀನಿ. ಕಾಫಿ ಟೀ ಜಾಗದಲ್ಲಿ ಗಂಜಿ ಕುಡಿಯೋದ್ರಿಂದ ಮಕ್ಕಳಾಗಿರ್ಬೋದು, ದೊಡ್ಡವರು ಆಗಿರ್ಬೋದು, ಸ್ವಲ್ಪ ಹೆಲ್ದಿಯಾಗಿರ್ತಾರೆ ಮತ್ತು ಮೋಷನ್ಸ್ ಚೆನ್ನಾಗಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಗ್ಯಾಸ್ ರಿಮೂವ್ ಆಗುತ್ತೆ. ಹಾಗಾಗಿ ನಾನು ಕಾಫಿ ಟೀ ಬದಲಿಗೆ ರಾಗಿ ಗಂಜಿ ಎಲ್ಲರಿಗೂ ಕೊಡ್ತೀನಿ ಮತ್ತು ನಾನು ತೊಗೊಳ್ತೀನಿ. ಚೆನ್ನಾಗಿರುತ್ತೆ, ಒಂಥರ 1-2 ಗಂಟೆ ಹೊಟ್ಟೆ ಹಸಿವು ಆಗಲ್ಲ. ಹಾಗಾಗಿ ನಾನು ಆ ಪೌಡರ್ನ ಮಾಡಿಟ್ಕೊಂಡು ತಿಂಗಳಿಗೆ ಒಂದು ಸತಿ ಗಂಜಿ ಮಾಡ್ತಾ ಇರ್ತೀನಿ. ನಾನು ಎಲ್ಲರಿಗೂ ಕೊಡ್ತಿರ್ತೀನಿ ಮತ್ತು ನಾನು ತೊಗೊಳ್ತೀನಿ. ಹಾಗಾಗಿ ನೀವು ಕಾಫಿ ಟೀ ಬದಲಿಗೆ ಗಂಜಿ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೆ. ನಾವೆಲ್ಲ ಒಂದೊಂದು ಗ್ಲಾಸ್ ಗಂಜಿ ತಗೊಂಡು ಕೈಯಲ್ಲಿ ಇಟ್ಕೊಂಡು ಕೂತಿದ್ರೆ ನಮ್ಮ ಕನ್ವರ್ ಬೇಬಿ ಕೂಡ ಬರ್ತಾನೆ, ನನಗೆಲ್ಲಿ ಊಟ ಅಂತ. ಸರಿ, ಅವನಿಗೂ ಒಂದು ಬಟ್ಲಲ್ಲಿ ಊಟ ಹಾಕ್ಕೊಟ್ಬಿಟ್ಟು ನಾವೆಲ್ಲ ಗಂಜಿ ಕುಡ್ಕೊಂಡು ಕೂತ್ಕೊಂಡಿದ್ದೀವಿ. ನೋಡಿ, ಅದೇ ಸಮಯದಲ್ಲಿ ಇವರು ಬೆಕ್ಕುಗಳ ಜಗಳ. ಆ ಮ್ಯಾಟ್ ಕೆಳಗಡೆ ಒಬ್ಬ ಹೋಗ್ಬಿಟ್ಟಿದ್ದಾನೆ, ಈ ಬ್ಲ್ಯಾಕಿ. ಆ ಬ್ರೌನಿ ಯಾಕೋ ನನ್ನ ಮ್ಯಾಟ್ ಕೆಳಗಡೆ ಹೋಗಿದೆಯಾ ಅಂತೇಳಿ ಅವನಿಗೆ ಹೊಡಿತಿದ್ದಾನೆ. ಸಾಮಾನ್ಯವಾಗಿ ಆ ಮ್ಯಾಟ್ ಕೆಳಗಡೆ ಬ್ರೌನಿನೇ ಹೋಗಿ ಬಚ್ಚಿಟ್ಕೊಳ್ಳೋದು. ಇವತ್ತು ಆ ಬ್ಲ್ಯಾಕಿ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಹೊಡೆದು ಆಚೆ ತೆಗಿತಾ ಇದ್ದಾನೆ. ನಾನು ಹೋಗ್ಬೇಕಂತ. ನೋಡಿ, ಇವನು ಹೋಗೋದಕ್ಕೆ ಹೋಗ್ತಾನೆ, ಅವನು ಮ್ಯಾಟ್ ಇಟ್ಕೊಂಡಿದ್ದಾನೆ, ಹೋಗೋಕ್ಕಾಗಲ್ಲ. ಅದಕ್ಕೆ ಅವನಿಗೆ ಹೊಡೆಯೋದು, ನನ್ನ ಮ್ಯಾಟು ನೀನು ಯಾಕೋ ಬಂದಿದೆಯಾ ಅಂತ. ಇದು ಪ್ರತಿದಿನ ನಮ್ಮ ಮನೆ ಬೆಕ್ಕುಗಳು ಈ ಥರ ಜಗಳ ಆಡ್ತಾನೆ ಇರ್ತಾರೆ. ಅಣ್ಣ ತಮ್ಮದಿರು ಆಸ್ತಿಗೋಸ್ಕರ ಜಗಳ ಮಾಡಿದ್ರೆ ಇವರು ಮ್ಯಾಟ್ಗೋಸ್ಕರ ಜಗಳ ಮಾಡ್ತಾರೆ. ಸರಿ, ಅಷ್ಟರಲ್ಲಿ ಸ್ನಾನ ಮುಗಿಸಿ ಆಯಿತು ಮತ್ತು ಇಡೀ ಮನೆ ಕ್ಲೀನ್ ಆಯಿತು. ಆಮೇಲೆ ಸ್ವಲ್ಪ ಪಾಯಸ ಮಾಡಿ ಬಾಬನಿಗೆ ನೈವೇದ್ಯಕ್ಕಿಡೋಣ, ಆಮೇಲೆ ಮಿಕ್ಕಿದ ಪಾಯಸ ನಾನು ತಗೊಳ್ಳೋಣ ಅಂದ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ, ಬಾಬನ ಪೂಜೆ ಮಾಡಬೇಕು, ಅವ್ರಿಗೆ ನೈವೇದ್ಯನೂ ಕೊಡಬೇಕು, ಹಾಗೆ ನಾನು ತಗೋಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮಾಡಿ ಮುಗಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಂದು ಕಡೆ ದೀಪಗಳನ್ನೆಲ್ಲ ತೊಳೆದು ಪಕ್ಕಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪಾಯಸ ಮಾಡ್ತಾಯಿದ್ದೀನಿ. ಪಾಯಸ ಮಾಡೋಕ್ಕೆ ಇಟ್ಬಿಟ್ಟು ದೇವ್ರ ದೀಪಗಳನ್ನೆಲ್ಲ ಏನು ತೊಳೆದಿದ್ನಲ್ಲ ಅದನ್ನು ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಇದು ಕಂಚಿಂದಾಗಲಿ ಬೆಳ್ಳಿದಾಗಲಿ ತೊಳೆದ ತಕ್ಷಣ ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ಸ್ವಲ್ಪ ಜಾಸ್ತಿ ಶೈನಿಂಗ್ ಥರ ಇರುತ್ತೆ ಮತ್ತು ಬೇಗ ಗಲೀಜು ಥರ ಕಾಣಿಸಲ್ಲ. ಹಾಗಾಗಿ ತೊಳೆದ ತಕ್ಷಣ ಒಣ ಬಟ್ಟೆಯಲ್ಲಿ ನಾವು ಒರೆಸ್ಬಿಡ್ಬೇಕು, ಆವಾಗ ನೀಟಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ಪಳಪಳ ಅಂತ ಉಳಿತಾ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ,
ಆ, ಒಂದು ಮೇಡಮ್ಮು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು 3ನೇ ಕಣ್ಣು ಓಪನ್ ಮಾಡಿಸ್ದೆ, ಅವರು ಹೋದ ಜನ್ಮದಲ್ಲಿ ಇದೇ ಆಗಿದ್ದರು, ಈ ಜನ್ಮದಲ್ಲಿ ಇದೇ ಆಗ್ತಾರೆ, ಮತ್ತು ಅವ್ರಿಗೆ ಇಷ್ಟವಾಗಿರೋ ದೇವರು ಇದೇ ಪೂಜೆ ಮಾಡ್ತಾರೆ, ಮುಂದಕ್ಕೆ ಈ ಜಾಗಕ್ಕೆ ಹೋಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅಂತ ಕೇಳಿದ ತಕ್ಷಣ, ಆ ವಿಡಿಯೋ ನೋಡಿದ ತಕ್ಷಣ ನನಗೂ ಖುಷಿ ಆಗುತ್ತೆ. ಯಾವಾಗ ನಾನು ಆ ಮೇಡಮ್ನ ನೋಡ್ತೀನಪ್ಪ ಅಂತ ಆಶ್ಚರ್ಯದಿಂದ, ಖುಷಿಯಿಂದ, ಕುತೂಹಲದಿಂದ ವೆಯ್ಟ್ ಮಾಡ್ತಾನೇ ಇರ್ತೀನಿ. ಅವ್ರನ್ನ ಹೋಗಿ ನೋಡಬೇಕು, ನಾನು ನನ್ನ ಬಗ್ಗೆ ಕೇಳಬೇಕು, ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು, ಈ ಜನ್ಮದಲ್ಲಿ ಏನು ಹಾಕ್ತಾರೆ ನಮ್ಮ ಮಕ್ಕಳು, ಹೇಗಿರ್ತಾರೆ ಅದೆಲ್ಲ ಕೇಳೋಣ ಅಂದ್ಕೊಂಡು ಕುತೂಹಲದಿಂದ ಅವ್ರನ್ನ ನಂಬರ್ ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೊನೆಗೊಂದು ದಿವಸ ಭೇಟಿ ಹಾಕ್ತೀನಿ. ಅವ್ರನ್ನ ನೋಡಿದ ತಕ್ಷಣ ನನಗೂ ಖುಷಿ ಆಯಿತು. ಓಕೆ, ಇವಾಗೇನೋ ಮಾಡ್ತಾರೆ ಅದ್ಭುತ ಅಂತ ಅಂದ್ಕೊಂಡು ಅವ್ರ ಕ್ಯಾಬಿನ್ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಇಬ್ಬರೂ ಒಂದೇ ಸರಿ, ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ. ಇಬ್ಬರೂ ಒಂದೇ ಸರಿ ಮಾತಾಡ್ಸಿದ್ರು. ಕೆಲವು ಕ್ವಶನ್ನ ಕೇಳಿದ್ರು, ನಿಮ್ಗೇನಿಷ್ಟ, ಊಟ ಏನಿಷ್ಟ, ಹೇಗೆ ಮಲ್ಕೊಳ್ತೀರಾ, ಲೈಟ್ ಬೆಳಕಲ್ಲಿರೋದಕ್ಕೆ ಇಷ್ಟನಾ, ಕತ್ತಲಲ್ಲಿರೋದಕ್ಕೆ ಇಷ್ಟನಾ ಅಂಥೇಳಿ ಈ ಥರ ಎಲ್ಲ ಕೇಳಿಬಿಟ್ಟು ಆಚೆ ಕಳಿಸಿದ್ರು ನನ್ನ. ಸ್ವಲ್ಪ ಹೊತ್ತು ನಾನೇ ಅವ್ರಿಗೆ ಹೇಳಿದೆ ಮೇಡಮ್ ನಮ್ಮ ಮಗ ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇಲ್ಲ, ಸ್ವಲ್ಪ ಓದೋದ್ರಲ್ಲಿ ಕಮ್ಮಿ ಆಗಿದ್ದಾನೆ ನೋಡಿ ಅಂತ. ನಾನೇನು ಕೇಳಿದೆ ಅಂದರೆ, ಇವನು ಈ ಜನ್ಮದಲ್ಲಿ ಏನಾಗ್ತಾನೆ, ನಮ್ಗೆ ಅದು ಬೇಕಾಗಿತ್ತು, ನನಗೆ ಅದು ಬೇಕಾಗಿತ್ತು, ಅದು ಹೇಳ್ತಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವರು ಏನೂ ಹೇಳಲಿಲ್ಲ. ಒಂದೆರಡು ಮೆಡಿಟೇಷನ್ನು ಈ ಥರ ಮಾಡಿ, ಈ ಥರ ಒಂದು 3 ತಿಂಗಳು ಮಾಡಿ, ಆವಾಗ ಮಧ್ಯೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಅದನ್ನ ನೋಡಿ ನಾನು ಏನೋ ಅಂತ ಅಂದ್ಕೊಂಡು ಇಲ್ಲಿ ಬಂದರೆ 3ನೇ ಕಣ್ಣೇನೋ ಓಪನ್ ಮಾಡಿಬಿಡ್ತಾರೆ ಅಥವಾ ಈ ಜನ್ಮದಲ್ಲಿ ಏನೋ ಹಾಕ್ತಾರೆ ಅಂತ ಅಷ್ಟು ದಿವಸದಿಂದ ಕಾದು ಅವ್ರ ನಂಬರ್ ತಗೊಂಡು ಕಾಸು ಕೊಟ್ಟು ಬಂದರೆ ಈ ಥರ ಆಗೋಯ್ತಲ್ಲ ಅಂದ್ಕೊಂಡು ತುಂಬ ನಿರಾಸೆಯಿಂದ ಅಲ್ಲಿಂದ ಹೊರಟು ಬಂದೆ. ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಹೇಳಿದೆ, ಏನೂ ಚೇಂಜ್ ಆಗಲಿಲ್ಲ, ಅವನು ಮೆಡಿಟೇಷನ್ನು ಮಾಡ್ತಾಯಿಲ್ಲ, ಯೋಗನೂ ಮಾಡ್ತಾಯಿಲ್ಲ, ಹಾಗೆ ಇದ್ದಾನೆ ಅಂತ. ಹಾಗೆ ಇರ್ತಾನೆ, ನೀವು ಮಾಡಿಸ್ಬೇಕು ಅಂದರು. ನಾನು ಅವಾಗ ಅಂದ್ಕೊಂಡೆ, ಇದೆಲ್ಲ ಸುಳ್ಳು, ಸುಮ್ಮನೆ ಏನೋ ಹೇಳ್ತಾರೆ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು, ನಾನು ಅದು ನಂಬಿ ಹೋದ್ನಲ್ಲ ಅಂದ್ಕೊಂಡು ನನಗೆ ತುಂಬ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ಸರಿ, ಅಲ್ಲಿಂದ ಬಂದೆ. ಅದಾಗಿ ಸ್ವಲ್ಪ ದಿವಸಕ್ಕೆ ಮತ್ತೆ ಕಾಲ್ ಮಾಡ್ತಾರೆ ಬನ್ನಿ ಅಂತ ಹೇಳಿ, ನಾನು ಹೋಗಲ್ಲ, ಸುಮ್ಮನೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು ಅಂತ ಹೇಳಿ ಮತ್ತೆ ಹೋಗಲಿಲ್ಲ. ನಾನು ಅವತ್ತು ಅಂದ್ಕೊಂಡೆ, ಇಲ್ಲಿ ಬಂದು ಮೀಡಿಯಾದಲ್ಲಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾರೆ, ನಾವು 3ನೇ ಕಣ್ಣು ಓಪನ್ ಮಾಡ್ತೀವಿ, ಹೋದ ಜನ್ಮದಲ್ಲಿ ಇದೇ ಆಗಿದ್ರು, ಇವಾಗ ಇದೇ ಹಾಕ್ತಾರೆ, ಅದೆಲ್ಲ ಒಂದು ಸುಳ್ಳು ಅಂಥೇಳಿ ನನಗೆ ನೀನು ನಂಬಿ ಹೋಗಿದೆಯಲ್ಲ ಅಂತ ನನಗೆ ನಾನೇ ಬೈಕೊಂಡು ಅಲ್ಲಿಗೆ ಅವತ್ತು ಬಿಟ್ಬಿಡ್ತೀನಿ ಆ ವಿಷಯ. ಸರಿ, ಆವಾಗಲೇ ಊಟ ಮಾಡಿ ಕಾಫಿ ಕುಡಿಬೇಕಲ್ಲ ಅಂಥೇಳಿ ಪಾಯಸ ತಿಂದಿರಲಿಲ್ಲ. ಇವಾಗ ಸ್ವಲ್ಪ ಪಾಯಸ ತಿನ್ನೋಣ ಅಂದ್ಕೊಂಡು ಪಾಯಸ ತಿಂತಾ ಇದ್ದೀನಿ. ನನಗೆ ಪಾಯಸ ಅಂದರೆ ತುಂಬ ಇಷ್ಟ. ಅದರಲ್ಲಿ ಶಾವಿಗೆ ಪಾಯಸ, ಹಾಲು ಹಾಕಿರೋ ಪಾಯಸ ಅಂದರೆ ತುಂಬಾ ಇಷ್ಟ, ಜಾಸ್ತಿನೇ ತಿಂತೀನಿ ನಾನು. ಅಂತ ಹೇಳಿ ಸಾಯಂಕಾಲ ರಾತ್ರಿ ಆಯಿತು, ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡು ಬಟಾಣಿ ಇತ್ತು, ಆಲೂಗಡ್ಡೆ, ಬಟಾಣಿ, ಮೂಲಂಗಿ ಹಾಕಿ ಒಂದು ಒಳ್ಳೆ ಸಾಂಬಾರು ಮಾಡಿ ಬಿಸಿಯಾಗಿ ಮುದ್ದೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ನಾನು ಎಷ್ಟು ಮೂರ್ಖಳಪ್ಪ ಅಂತಂದರೆ, ಯಾವುದೂ ನಂಬಲ್ಲ, ಮೂಢನಂಬಿಕೆ ನಂಬಲ್ಲ, ಅದು ಇದು ಅಂತ ಉದ್ದುದ್ದಾಗಿ ಹೇಳ್ತಾ ಇರ್ತೀನಿ ಎಲ್ಲರ ಹತ್ರ. ಆದರೆ ಒಂದೊಂದು ಸರಿ ನಾನೇ ಮೂರ್ಖಳ ಥರ ನಡ್ಕೊಂಬಿಡ್ತೀನಿ. ಅದನ್ನು ನೆನೆಸ್ಕೊಂಡಾಗ ನನಗೆ ನಗು ಬರುತ್ತೆ. ಇನ್ನೇನು ಮಾಡೋಕ್ಕಾಗಲ್ವಲ್ಲ ಅಂದ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ, ಏನೇನು ಬಿಟ್ಟೆ ಅಂತೇಳಿ ನಿಮಗೆ ಹೇಳಿದ್ದೀನಿ. ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಟಾಟಾ.